विमाय नृहजमहममेजं झेजमाम्नायगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण भक्तुश्च श्रोतॄणां निखिल कलिकृतकल्मष अपनोदनपटुतले श्रीमद्भागवते महापुराणे द्वितीयस्कन्धे सप्तमाध्याये अद्य कथानुवादे सति किंचित पूर्वकथानुवादः। ಈಗ ಭಗವಂತನ ಮಾಯಾ ವಿಭೂತಿಗಳನ್ನ ಹೇಳ್ತಾರೆ. ನಾವೆಲ್ಲ ವಿಭೂತಿ ಅಂತ ಶಬ್ದ ಕೇಳಿರ್ತೀವಿ. ಇಲ್ಲಿ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗ ಅಂತಾನೆ ಒಂದು ಅಧ್ಯಾಯಕ್ಕೆ ಹೆಸರಿದೆ. 10ನೇ ಅಧ್ಯಾಯಕ್ಕೆ ಭಗವಂತನ ವಿಭೂತಿ ರೂಪ ಎಲ್ಲೆಲ್ಲಿದೆ ಅನ್ನೋದನ್ನ ವರ್ಣಿಸ್ತಾ ಯಾವ ಯಾವ ವಸ್ತುವಿನಲ್ಲಿ ಬಹಳ ವಿಶೇಷತೆ ಕಾಣುತ್ತೆ ಅಂದ್ರೆ ಒಂದ್ 100 ಜನದಲ್ಲಿ ಒಬ್ಬನಲ್ಲಿ ವಿಶೇಷತೆ ಕಾಣುತ್ತೆ ಅಂದ್ರೆ ದೇವರಲ್ಲಿ ಒಂದು ವಿಭೂತಿ ರೂಪ ಇದೆ ಅಂತ. ಅವನು ಯಾವುದೇ ಒಂದು ಉತ್ತಮ ಕೆಲಸ ಮಾಡ್ಲಿ, ಅವ್ನು ತುಂಬಾ ಸದ್ಗುಣ, ಅವನಲ್ಲಿರೋಷ್ಟು ಒಳ್ಳೆ ಗುಣ ಇನ್ ಯಾರಲ್ಲೂ ಇಲ್ಲ ಅಂದ್ರೆ ಹಾಗಾದ್ರೆ ದೇವರ ಒಂದು ವಿಭೂತಿ ರೂಪ ಅಲ್ಲಿದೆ ಅಂತ. ಆದ್ರಿಂದಲೇ ಅವನು ಆ ರೀತಿ ಕಾಣ್ತಾನೆ. ಇಲ್ಲ ಅವನಲ್ಲಿ ತುಂಬಾ ವಿದ್ಯೆ ಜಾಸ್ತಿ ಇದೆ, ಹಾಗಾದ್ರೆ ದೇವರ ಒಂದು ವಿಭೂತಿ ರೂಪ. ಅಥವಾ ದುಡ್ಡು ಜಾಸ್ತಿ ಇದೆ, ಅಲ್ಲೊಂದು ದೇವರ ವಿಭೂತಿ ರೂಪ. ಹೀಗೆ ಯಾವುದೇ ಲೋಕದಲ್ಲಿ ತುಂಬಾ ಉತ್ಕೃಷ್ಟ ಸ್ಥಿತಿಯಲ್ಲಿ ಯಾವುದೇ ಇದ್ರು ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರೋದ್ರಿಂದಲೇ ಆಯಾ ವಸ್ತುಗಳಿಗೆ ಆಯಾ ಶಕ್ತಿ ಬಂದಿರೋದು ಅಂತ. ಈ ನಿಟ್ಟಿನಲ್ಲಿ ಮಾಯಾ ವಿಭೂತಿಗಳು ಅಂತ ಕರೀತಾರೆ. ಈ ಮಾಯಾ ವಿಭೂತಿ ಅನ್ನೋ ಶಬ್ದಕ್ಕೆ ಅರ್ಥ ಆಗ್ಲಿಲ್ಲ. ಇಲ್ಲಿ ಭಾಗವತದಲ್ಲಿ ಬರುತ್ತೆ 39ನೇ ಶ್ಲೋಕದಲ್ಲಿ ಮಾಯಾ ವಿಭೂತಿ ಅನ್ನೋ ಶಬ್ದಕ್ಕೆ ಅರ್ಥ ಆಗ್ದೇನೆ ಒಬ್ಬೊಬ್ರು ಒಂದೊಂದು ಅರ್ಥ ಬರೆದ್ರು. ಆದ್ರೆ ಮಧ್ವಾಚಾರ್ಯರ ಪ್ರಕಾರ ಮಾಯಾ ವಿಭೂತಿ ಅನ್ನೋ ಅರ್ಥ ಯಾಕೆ ಈ ಭಗವಂತನ ರೂಪಗಳಿಗೆ ಹೇಳ್ತಾರೆ ಹೇಗೆ ಅನ್ವಯಿಸ್ತಾರೆ ಮಾಯಾ ವಿಭೂತಿ ಅನ್ನೋ ಶಬ್ದದ ಅರ್ಥವನ್ನ ಅಂತ ಈಗ ನೋಡೋಣ. ಮೊದಲಿಗೆ ಶ್ಲೋಕ 39ನೇ ಶ್ಲೋಕ. ಸರ್ಗೇತು ಯೋಹಂ ಋಷಯೋ ನವಯೇ ಪ್ರಜೇಶಾಃ ಸ್ಥಾನೇಥ ಧರ್ಮಮಖ ಮನ್ವಮರಾವನೀಶಾಃ ಅಂತೆ ತ್ವಧರ್ಮಹರ ಮನ್ಯುವಶಾಸುರಾದ್ಯಾಃ ಮಾಯಾ ವಿಭೂತಯ ಇಮಾಃ ಪುರುಷಕ್ತಿ ಭಾಜಃ. ಇಲ್ಲಿ ಒಟ್ಟು 3 ವಿಷಯವನ್ನು ಹೇಳ್ತಾರೆ. ಒಂದು ಸೃಷ್ಟಿ, ಮತ್ತೊಂದು ಸ್ಥಿತಿ, ಮತ್ತೊಂದು ಸಂಹಾರ. ಅನೇಕ ಪದಾರ್ಥಗಳನ್ನ ಸೃಷ್ಟಿ ಮಾಡಿದವ್ರು ಯಾರು, ನಂತರ ಅದನ್ನ ಕಾಪಾಡ್ತಾ ಇರೋರು ಯಾರು, ನಂತರ ಕೊನೆಗೆ ಅದನ್ನ ಸಂಹಾರ ಮಾಡೋರು ಯಾರು, ಇದು ವಿಷಯ. ಎಲ್ಲಾ ದೇವರೇ ಮಾಡೋದ ನಿಜ, ದೇವರು ಮಾಡ್ತಾನೆ. ಆದ್ರೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಗಮನಿಸಿದಾಗ ಇಂತಿಂತವ್ರು ಸೃಷ್ಟಿ ಮಾಡ್ತಾರೆ, ಇಂತಿಂತವ್ರು ಪಾಲನೆ ಮಾಡ್ತಾರೆ, ಇಂತಿಂತವ್ರು ಸಂಹಾರ ಮಾಡ್ತಾರೆ ಅಂತ ದೇವರನ್ನ ಬಿಟ್ಟು ಅನೇಕ ನಾಮ ಹೆಸರುಗಳೇ ಕೇಳುತ್ತೆ. ಉದಾಹರಣೆಗೆ ಸಮಗ್ರ ಬ್ರಹ್ಮಾಂಡದ ಸೃಷ್ಟಿ ಬ್ರಹ್ಮದೇವರು ಮಾಡ್ತಾರೆ ಅಂತ ಹೇಳ್ತೀವಿ. ಹಾಗಾದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಷ್ಟೇ ಅಲ್ಲ,
ಋಷಯ ಹೇಳ್ತಾರೆ ಬ್ರಹ್ಮದೇವರೇ. ಸರ್ಗೇತು ಅಂದ್ರೆ ಸೃಷ್ಟಿ, ಸರ್ಗ ಅಂದ್ರೆ ಸೃಷ್ಟಿ, ಸೃಷ್ಟಿ ಮಾಡೋರು ಯಾರು? ಅಹಂ, ನಾನು ಅಂತ ಬ್ರಹ್ಮದೇವರು ಹೇಳ್ಕೊಂಡು. ಆಮೇಲೆ ಮತ್ ಯಾರು? ಋಷಯ ಅಂದ್ರೆ ಕರ್ದಮ ಮುಂತಾದ ಋಷಿಗಳು ಅಂತ ಒಬ್ಬರ ವ್ಯಾಖ್ಯಾನ. ಇನ್ನು ಅಷ್ಟೇ ಅಲ್ಲ, ಈ ಪ್ರಜಾಪತಿಗಳು ಯಾರ್ಯಾರು? ನವ ಪ್ರಜಾಪತಿಗಳು ಅಂತ ಪ್ರಸಿದ್ಧಿ. ಹೀಗೆ ಅಲ್ಲಿ ವ್ಯತ್ಯಾಸ ಸ್ವಲ್ಪ ಮಾಡಿದ್ದಾರೆ ಟಿಪ್ಪಣಿಲಿ. ಮರೀಚ್ಯಾದಿ ಋಷಿಗಳು, ಕರ್ದಮಾದಿ ಪ್ರಜಾಪತಿಗಳು ಅಂತ ಅದ್ ಅನ್ವಯಿಸ್ಕೊಳ್ಬೇಕು. ಹಾಗೆ ಅಂತೂ ಕರ್ದಮ ಮೊದಲಾದ ಪ್ರಜಾಪತಿಗಳು, ಇನ್ನು ಮರೀಚಿ ಮುಂತಾದ ಋಷಿಗಳು, ಅಥವಾ ವಿಪರೀತವಾಗಿಯೂ ವ್ಯಾಖ್ಯಾನ ಮಾಡ್ಕೊಳ್ತಾರೆ. ಕರ್ದಮ ಮುಂತಾದ ಋಷಿಗಳು, ಮರೀಚಿ ಮುಂತಾದ ಪ್ರಜಾಪತಿಗಳು ಅಂತೂ ಇರ್ಲಿ. ಋಷಿಗಳು ಹಾಗೆ 9 ಪ್ರಜಾಪತಿಗಳು, ಪ್ರಜೇಶ್ವರರು ಅಂತ ಏನ್ ಕರಿತೀವಿ, ಇವರೆಲ್ಲ ಸೃಷ್ಟಿ ಮಾಡ್ತಾರೆ. ಇನ್ನು ಪಾಲನೆ ಮಾಡೋರು ಯಾರು? ಪಾಲನೆ ಮಾಡೋರ್ ಬಗ್ಗೆ ಹೇಳ್ತಾ ಧರ್ಮ, ಮಖ, ಮನು, ಅಮರ, ಅವನೀಶಾಹ, ಇಷ್ಟು ಜನ ಇದ್ದಾರೆ. ಯಾರ್ಯಾರು ಅಂತ ಬಂದಾಗ ಧರ್ಮ, ಮತ್ತೆ ಯಜ್ಞಗಳು, ಮತ್ತೆ 14 ಮನುಗಳು, 14 ಜನ ಇಂದ್ರರು, ಹಾಗೆ ಅವನೀಶ ಅಂದ್ರೆ ರಾಜರುಗಳು, ಅಂದ್ರೆ ಪ್ರಿಯವ್ರತ ಮೊದಲಾದ ರಾಜರು. ಇವರೆಲ್ಲ ಪಾಲನೆ ಮಾಡ್ತಾರೆ. ಅಂದ್ರೆ ಧರ್ಮಾಭಿಮಾನಿ ದೇವತೆ, ಯಜ್ಞಾಭಿಮಾನಿ ದೇವತೆ, ಮನುಗಳೆಲ್ಲ ಪ್ರಸಿದ್ಧನೆ, ಮನ್ವಂತರಗಳ ಅಧಿಪತಿಗಳು. ಅವರು ವೈವಸ್ವತ ಮನು ಈಗಿದ್ದಾನೆ, ವೈವಸ್ವತ ಮನ್ವಂತರ, ವೈವಸ್ವತ ಮನು. ಇನ್ನು 14 ಜನ ಇಂದ್ರರು, ಪ್ರಿಯವ್ರತ ಮೊದಲಾದ ರಾಜರು. ಹೀಗೆ ಇವರೆಲ್ಲ ಪಾಲನೆ ಮಾಡ್ತಾರೆ. ಸರಿ, ಒಪ್ಲೇಬೇಕು. ಲೋಕದಲ್ಲಿ ಇವ್ರಿಗೆಲ್ಲ ಅನುಭವಿಸಿದ್ದ ರಾಜರೇ ತಾನೆ ಕಾಪಾಡೋದು ಪ್ರಜೆಗಳನ್ನ. ಸರಿ, ಇದಾದ್ಮೇಲೆ ಸಂಹಾರ ಮಾಡೋರು ಯಾರು? ಸಂಹಾರ ಏನಂದ್ರೆ ಅಧರ್ಮ ಅಭಿಮಾನಿ ದೇವತೆ, ಅಷ್ಟೇ ಅಲ್ಲ ರುದ್ರದೇವರು. ಇನ್ನು ಯಾರ್ಯಾರು ಅಸುರರಿದಾರೋ ಅವರು. ಯಾಕೆ ಅಸುರರು ಕೂಡ ಸಂಹಾರ ಮಾಡ್ತಾರೆ. ದೈತ್ಯರು ತಾವು ಉಳಿಸಲ್ಲ ಯಾವ್ದನ್ನು, ಎಲ್ಲ ಕಳೀತಾ ಹೋಗ್ತಾರೆ ಅಸುರರು. ಯಾಕೆಂದ್ರೆ ಮನ್ಯು ಜಾಸ್ತಿ, ಅವ್ರಿಗೆ ಕೋಪ ಜಾಸ್ತಿ. ನಾವೆಲ್ಲ ಮನ್ಯು ಸೂಕ್ತ ಅಂತ ಕರಿತೀವಿ. ಮನ್ಯು ಅಂತ ಏನೋ ಕೋಪ ಅನ್ನೋ ಅರ್ಥದಲ್ಲಿ ಪ್ರಸಿದ್ಧ ಮನ್ಯು ಅಂತ ಶಬ್ದ. ಕೋಪ ಜಾಸ್ತಿ ಇರೋಂಥ ಅಸುರರು, ಮನ್ಯು ವಶರಾಗ್ಬಿಟ್ಟಿದ್ದಾರೆ ಆ ಅಸುರರು. ಅವರೆಲ್ಲ ಸಂಹಾರ ಮಾಡ್ತಾರೆ. ಹಾಗಾದ್ರೆ ಇದುವರೆಗೆ ನಾವು ಕೇಳಿದಾಗ ಸರ್ಗ ಮತ್ತೆ ಪಾಲನೆ ಅಂದ್ರೆ ಸ್ಥಾನ ಅಂತ ಕರಿತೀವಿ. ಇಲ್ಲಿ ಆ ಶಬ್ದ ಇಲ್ಲ, ಸ್ಥಿತಿ ಪಾಲನೆ ಅಂತ ಶಬ್ದ ಬಳಸಿಲ್ಲ, ಸ್ಥಾನ ಅಂತ ಶಬ್ದ ಬಳಸಿದ್ದಾರೆ. ಸ್ಥಾನ ಅಂದ್ರೆ ಸ್ಥಿತಿ, ಕಾಪಾಡೋದು ಅಂತ ಅರ್ಥ. ವಸ್ತು ಹೇಗಿದೆಯೋ ಹಾಗೆ ಉಳಿಸ್ಕೊಳ್ಳೋದು ಅಂತ ಅರ್ಥ. ಹಾಗಾದ್ರೆ ಸರ್ಗ ಆಗ್ಲಿ, ಸೃಷ್ಟಿ ಆಗ್ಲಿ, ಸ್ಥಾನ ಅಂದ್ರೆ ಪಾಲನೆ ಆಗ್ಲಿ, ಅಂತೆ ಅಂದ್ರೆ ಕೊನೆಗೆ ಅಂದ್ರೆ ಸಂಹಾರ ಆಗ್ಲಿ, ಈ ಮೂರನ್ನು ಕೂಡ ಬೇರೆ ಬೇರೆಯವ್ರು ಮಾಡೋದು ಅಂತ ಪ್ರಸಿದ್ಧ. ಅಂದ್ರೆ ಇಲ್ಲ, ಈ ಎಲ್ಲದರ ಒಳಗಡೆ ಆ ಭಗವಂತನ ವಿಭೂತಿ ರೂಪಗಳಿದೆ ಅಂತ ಅರ್ಥ. ಪುರುಷಕ್ತಿ ಬಾಧ. ಯಾಕೆಂದ್ರೆ ಇಡೀ ಜಗತ್ತಿನ ಸೃಷ್ಟಿ, ಇಡೀ ಜಗತ್ತಿನ ಸಂಹಾರ, ಇಡೀ ಜಗತ್ತಿನ ಪಾಲನೆ ಅನ್ನೋದು ಸುಲಭದ ಮಾತಲ್ಲ. ಅಷ್ಟು ಶಕ್ತಿ ಇರೋನು ಯಾರು? ದೇವ್ರೊಬ್ನೇ. ಹಾಗಾದ್ರೆ ಇವರೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಷ್ಟು ಜನರ ಒಳಗಡೆ ಆ ಭಗವಂತನ ಮಾಯಾ ವಿಭೂತಿ ಇದೆ ಅಂತ ಅರ್ಥ. ಆ ವಿಭೂತಿ ಇರೋದ್ರಿಂದಲೇ ಇವರೆಲ್ಲ ಆಯಾಯ ಕಾರ್ಯಗಳನ್ನ ತಾವು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಾಯಾ ವಿಭೂತಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಈಗ ಗಮನಿಸ್ಬೇಕು. ಮಾಯಾ ವಿಭೂತಿ ಅನ್ನೋದಕ್ಕೆ 3 ತರ ಅರ್ಥ ಹೇಳ್ತಾರೆ. ಕೆಲವ್ರ ಪ್ರಕಾರ ಏನರ್ಥ ಅಂತ ನೋಡಿ, ಅದ್ ಯಾಕೆ ಸರಿ ಇಲ್ಲ ಅದನ್ನ ಖಂಡನೆ ಮಾಡಿ ಮಧ್ವಾಚಾರ್ಯರು ಯಾವ ರೀತಿ ಮಾಯಾ ವಿಭೂತಿ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಹೇಳ್ತಾರೆ ಅದನ್ನ ನೋಡೋಣ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಅದು ಮಾಯೆ ಅಂದ್ರೆ ಜಗನ್ಮೋಹಕ ಮಾಯೆ. ಮಾಯೆ ಅಂದ್ರೆ ಅವಿದ್ಯೆ ಅಂತ ಅರ್ಥ, ಅಜ್ಞಾನ ಅಂತ ಅರ್ಥ. ಈಗ ಇಡೀ ಜಗತ್ತು ನಾವು ನೋಡ್ತಾ ಇದೀವಲ್ಲ, ವಾಸ್ತವಿಕವಾಗಿ ಜಗತ್ತು ಇಲ್ಲ ಅಂತ ಕೆಲವ್ರು ಹೇಳ್ತಾರೆ. ಈ ಜಗತ್ತು ಹೇಗೆ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ನೋಡಿದ ಬೆಳ್ಳಿ ತರ, ಅಥವಾ ಹಗ್ಗವನ್ನ ನೋಡಿ ಹಾವು ಅಂತ ತಿಳ್ಕೊಂತಾರಲ್ಲ, ಅದೇ ಸಾಕು. ಕಪ್ಪೆ ಚಿಪ್ಪು ಬೆಳ್ಳಿ ಬೇಡ, ಸ್ವಲ್ಪ ಬೆಳಕಿದೆ ಅಷ್ಟೇ, ತುಂಬಾ ಬೆಳಕಿಲ್ಲ, ಕತ್ತಲೆ ಇದೆ, ಚೂರ್ ಬೆಳಕು. ಹಗ್ಗ ನೋಡ್ತಾನೆ ದೂರದಿಂದ, ಹಾವು ಅಂತ ಹೆದರ್ಕೊಳ್ತಾ ಇರ್ತಾನೆ. ವಾಸ್ತವಿಕವಾಗಿ ಹತ್ರಕ್ಕೆ ಹೋಗಿ ಅದನ್ನ ಹಿಡಿದ್ರು ಏನೂ ಆಗಲ್ಲ, ಯಾಕೆ ಅಲ್ಲಿ ಇರೋದು ಹಗ್ಗ, ಹಾವೇ ಇಲ್ಲ. ಆದ್ರೆ ಹಗ್ಗವನ್ನ ನೋಡಿ ಹಾವು ಅಂತ ಭ್ರಮೆಗೊಳ್ತಾನೆ. ವಾಸ್ತವಿಕವಾಗಿ ಹಾವಿದೆಯಾ? ಇಲ್ಲ, ನೀವು ತಿಳ್ಕೊಂಡಿದೀರಿ ಅಷ್ಟೇ ಹಾವಿದೆ ಅಂತ. ಅದೇ ತರ ಈ ಜಗತ್ತು ಸುತ್ತಲೂ ಮುತ್ತಲು ನಾವೇನ್ ನೋಡ್ತಾ ಇದೀವಲ್ಲ, ಇದನ್ನೆಲ್ಲ ನಾವು ತಿಳ್ಕೊಂಡಿರೋದಷ್ಟೇ. ವಾಸ್ತವಿಕವಾಗಿ ಇದು ಯಾವ್ದೂ ಇಲ್ಲ, ಇರೋದ್ ಒಂದೇ ವಸ್ತು, ಅದು ಬ್ರಹ್ಮ ಮಾತ್ರ, ಮಿಕ್ಕಿದ್ದೆಲ್ಲ ಸುಳ್ಳು ಅಂತ ಹೀಗೆ ಮತ ಇದೆ.
ಅವ್ರೇನ್ ಹೇಳ್ತಾರೆ ಆ ಮತದವರು ಅಂದ್ರೆ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ, ಒಬ್ರು ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನ ಆ ಮತದ ಪ್ರಕಾರನೇ ಇಟ್ಕೊಂಡು ಮಾಡಿರೋದು ಅವ್ರು. ಮಾಯಾ ವಿಭೂತಿ ಅನ್ನೋ ಶಬ್ದ ಅರ್ಥ ಹೇಳ್ತಾ, ಮಾಯಾ ಅಂತಂದ್ರೆ ಆ ಜಗನ್ಮೋಹಕ ಮಾಯೆ, ಅದು ದೇವರಲ್ಲಿ ಆ ಮಾಯೆ ಇರುತ್ತೆ. ದೇವರ ಮಾಯೆ ಏನಾಗ್ಬಿಡುತ್ತೆ ಅಂದ್ರೆ ಈ ಜಗತ್ತಾಗಿ ಕಾಣ್ತಾ ಇದೆ, ಮಾಯೆ ಹಾಗೆ ಮಾಡ್ಬಿಡತ್ತೆ ಕೆಲಸ. ಈಗ ನಾವು ಮನ್ಮಾಯ ಮಾಡ್ಬಿಟ್ರು ಅಂತ ಹೇಳ್ತೀವಿ, ಗೊತ್ತೇ ಆಗ್ಲಿಲ್ಲ, ಏನೇನೋ ತೋರಿಸ್ತಾ ಇದಾರೆ, ಗೊತ್ತೇ ಆಗಲ್ಲ ಅಂತ ಈ ಮ್ಯಾಜಿಕ್ ಮಾಡುತ್ತಾರಲ್ಲ, ಹಾಗೆ ಅದು ಮಾಯೆಯ ರೀತಿ ಇದೇನಾಗ್ಬಿಟ್ಟಿದೆ, ಇಡೀ ಜಗತ್ತಿದೆ ಅಂತ ಭ್ರಮೆ ಕೊಡ್ತಾ ಇದೀವಿ. ವಾಸ್ತವಿಕವಾಗಿ ಜಗತ್ತಿಲ್ಲ, ಆ ದೇವರಲ್ಲೇ ಒಂದು ಮಾಯಾಶಕ್ತಿ ಇದೆ. ಆ ಮಾಯಾಶಕ್ತಿ ಏನ್ ಮಾಡ್ತಾ ಇದೆ, ಇಡೀ ಜಗತ್ತಿದೆ ಅಂತ ತೋರಿಸ್ತಾ ಇದೆ. ವಾಸ್ತವಿಕವಾಗಿ ಜಗತ್ತಿಲ್ಲ. ಈ ಮಾಯೆಯಿಂದ ಅನೇಕ ರೀತಿಯಾಗಿ ಜಗತ್ತು ವಿಭೂತಿ ತೆರಳ್ಕೊಡ್ತಲ್ಲ, ವಿಸ್ತಾರವಾಗಾಯ್ತಲ್ಲ. ವಿಭವನ ಅಂದ್ರೆ ವಿಶೇಷವಾಗಿ ವಿಸ್ತಾರ ಆಗ್ತಾ ಹೋಗೋದು ಅಂತ ಅರ್ಥ. ಆ ವಿಭೂತಿ ಅಂದ್ರೆ ವಿಸ್ತಾರವಾಗಿ ಮಾಯೆಯಿಂದ ಅನೇಕ ರೂಪ ತಾಳೋದೇನಿದೆ, ಇದನ್ನೇ ಮಾಯಾ ವಿಭೂತಿ ಅಂತ ಕರೀತಾರೆ. ಹಾಗಾದ್ರೆ ಅಭಿಪ್ರಾಯ ಜಗತ್ತೆಲ್ಲ ಸುಳ್ಳು ಅಂತ ಹೇಳ್ದಂಗ, ಅದನ್ನೇ ಮಾಯಾ ವಿಭೂತಿ ಅಂತ ಕರೆದಿದ್ದು. ಸುತ್ತಲೂ ಏನ್ ನಾವು ಕಾಣ್ತಾ ಇದೀವಿ ಇದೆಲ್ಲ ಸುಳ್ಳು, ಇದೆಲ್ಲ ಬ್ರಹ್ಮನಾದ ಈ ಚತುರ್ಮುಖ ಬ್ರಹ್ಮ ಅಲ್ಲ, ಅದು ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾರೆ. ಏನು ಗುಣ ಇಲ್ಲದೆ ಇರೋ, ಏನು ಕ್ರಿಯೆ ಇಲ್ಲದೆ ಇರೋ ಅಂತ ಏನೂ ಇಲ್ಲ ಅವನಲ್ಲಿ, ಅಂತ ಒಬ್ಬ ಬ್ರಹ್ಮ. ಆ ನಿರ್ಗುಣ ಬ್ರಹ್ಮನಿಂದ ಈ ಜಗತ್ತಿನ ಸೃಷ್ಟಿ ಆಗಿದೆ. ಅದು ಕಾಲ್ಪನಿಕ ಸೃಷ್ಟಿ, ವಾಸ್ತವ ಅಲ್ಲ, ಇದಿಲ್ಲ. ಅದು ಹೇಗೆ, ಆ ಬ್ರಹ್ಮನಲ್ಲಿ ಇರುವಂತಹ ಮಾಯೆಯಿಂದ ಹೀಗಾಗಿದೆ ಅಂತ. ಇಷ್ಟು ಇದಕ್ಕರ್ಥ ಮಾಯಾ ವಿಭೂತಿ ಅನ್ನೋ ಶಬ್ದಕ್ಕೆ ಕೆಲವರು ಹೇಳ್ತಾರೆ. ಹಾಗಾದ್ರೆ ಏನಾಯ್ತು, ಅವರ ಪ್ರಕಾರ ಮಾಯಾ ವಿಭೂತಿ ಅಂದ್ರೆ ಬ್ರಹ್ಮದೇವರು ಮತ್ತೆ ವಿಷ್ಣು ಮತ್ತೆ ರುದ್ರ, ತ್ರಿಮೂರ್ತಿಗಳು ಅಂತ ಏನ್ ಕರಿತೀವಲ್ಲ, ಇದನ್ನೆಲ್ಲ ಮಾಯಾ ವಿಭೂತಿ ಅನ್ನೋ ಶಬ್ದದಿಂದ ತಗೊಂಡಿದ್ದಾರೆ ಅವರು ವ್ಯಾಖ್ಯಾನ ಮಾಡ್ತಾ ಭಾಗವತದ ಈ ಪದ್ಯಕ್ಕೆ. ಹಾಗಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನ್ ಕರಿತೀವಿ, ಇವರೇ ಮಾಯಾ ವಿಭೂತಿ. ವಸ್ತುತ ಇವರೆಲ್ಲ ಸುಳ್ಳು ಅಂತ ಅರ್ಥ. ಯಾಕೆಂದ್ರೆ ಸತ್ಯವಾದದ್ ಒಂದೇ, ನಿರ್ಗುಣ ಬ್ರಹ್ಮ ಮಾತ್ರ. ಈ ಕೃಷ್ಣ, ಈ ರಾಮ, ಈಗೆಲ್ಲ ಹಿಂದೆ 10 ಅವತಾರ ಹೇಳಿದ್ರಲ್ಲ, ಎಲ್ಲಾ ಸುಳ್ಳು. ಯಾಕೆಂದ್ರೆ ಇದೆಲ್ಲ ಮಾಯಾ ವಿಭೂತಿಗಳು ಅಷ್ಟೇ, ಎಲ್ಲಾ ಕಲ್ಪಿತ, ಇದೆಲ್ಲ ವಾಸ್ತವ ಯಾವ್ದು ಅಲ್ಲ. ಹಾಗಾಗಿ ಹಿಂದೆಂದಕ್ಕೂ ಇದಕ್ಕೇನ್ ವ್ಯತ್ಯಾಸನೂ ಇಲ್ಲ. ಆದ್ರಿಂದ ಹಿಂದೆ ಎಲ್ಲ ಹೇಳಿದ್ ಮಾಯಾ ವಿಭೂತಿ ಅಲ್ಲ, ಇನ್ ಮುಂದೆ ಹೇಳೋದ್ ಮಾತ್ರ ಮಾಯಾ ವಿಭೂತಿ ಅನ್ನೋದು ಸರಿ ಇಲ್ಲ. ಇದಕ್ಕೆ ಅದೆಲ್ಲ ಇತರ ಮಾಯಾ ವಿಭೂತಿ ಅನ್ನೋ ಶಬ್ದಕ್ಕೆ ಒಬ್ರು ಅರ್ಥ ಬರುತ್ತೆ, ಇದು ಸರಿ ಇಲ್ಲ. ಇನ್ನೊಂದು ಯಾಕೆ ಸರಿ ಇಲ್ಲ ಅಂದ್ರೆ ಅದಕ್ಕೆ ಪುರಾಣ ವಾಕ್ಯಗಳ ವಿರೋಧ ಇದೆ. ಬೇರೆ ಪುರಾಣ ನೋಡಿ ಅರ್ಥ ಮಾಡ್ಬೇಕು. ಸುಮ್ನೆ ಹೇಗೋ ಮಾಯೆ ಅಂದ್ರೆ ತಮ್ಮ ಸಿದ್ಧಾಂತದಲ್ಲಿ ಏನೋ ಒಂದ್ ಮಾಯೆ ಅಂತ ಇಟ್ಕೊಂಡು ಆ ಮಾಯೆಯಿಂದ ಕಲ್ಪಿತ ಅಂತ ಹೇಗೋ ಅರ್ಥ ಹೇಳೋಗಿಲ್ಲ. ಬೇರೆ ಪ್ರಮಾಣ ಇರ್ಬೇಕು, ಪ್ರಮಾಣ ಇಲ್ಲದೆ ಅರ್ಥ ಹೇಳಿರೋದ್ರಿಂದ ಸರಿ ಇಲ್ಲ. ಇನ್ನು ಮುಂದೆ ಇನ್ನೊಂದು ಅರ್ಥ ಹೇಳ್ತಾರೆ. ಮಾಯಾ ವಿಭೂತಿ ಅಂದ್ರೆ ಆಶ್ಚರ್ಯ ಅಂತ. ಅದು ಮಾಯಾ ವಿಭೂತಿ ಅಂದ್ರೆ, ಮಾಯಾ ಅಂತಂದ್ರೆ ಆಶ್ಚರ್ಯ ಅನ್ನೋ ಅರ್ಥವನ್ನು ಹೇಳ್ತಾರೆ. ಮಾಯಾ ಆಗ್ಬಿಡ್ತು ಅಂದ್ರೆ ಏನೋ ಒಂಥರ ಆಶ್ಚರ್ಯವಾಗಿದೆ. ಏನು ವಿಭೂತಿ, ಅನೇಕ ಚೇತನರು ಜಗತ್ತಿನಲ್ಲಿ ಒಬ್ರಿಗಿಂತ ಒಬ್ರು ವಿರುದ್ಧವಾಗಿರ್ತಾರೆ. ಒಬ್ರು ಸ್ವಭಾವ ಇನ್ನೊಬ್ರಲ್ಲಿ ಇರಲ್ಲ, ಎಲ್ಲರದು ಏನೇನೋ ಚೂರ್ ಬೇರೆ ಇದ್ದೇ ಇರುತ್ತೆ. ಹಾಗಾದ್ರೆ ಮಾಯಾ ವಿಭೂತಿಗಳೆಲ್ಲ ಇದು ಅಂತ ಹೀಗೊಂದು ಅರ್ಥ ಬರೆದ್ರಂತೆ. ಅಂದ್ರೆ ಒಬ್ಬೊಬ್ರು ಅರ್ಥ ಬರೀತಾರೆ, ಒಬ್ರು ಸಂಬಂಧನೇ ಇಲ್ಲ ಅರ್ಥ ಬರೆದಿದ್ದಕ್ಕೆ. ಇನ್ನೊಂದು ಯಾಕೆ ಈ ರೀತಿ ಅರ್ಥ ಬರೀತಾರೆ ಇಷ್ಟೆಲ್ಲ ಕಲ್ಪಿಸ್ಕೊಂಡು ಅಂತ ಅನ್ಸುತ್ತೆ. ಅದಕ್ಕೆ ಆಚಾರ್ಯರ ಅರ್ಥ ಏನು ಇದಕ್ಕೆ ಅಂತ ನೋಡೋಣ. ಆಚಾರ್ಯರು ಅರ್ಥ ಬರೀತಾ ಅವರು ಅಧ್ಯಾತ್ಮ ಅಂತ ಒಂದು ಗ್ರಂಥವನ್ನ ಉದಾಹರಣೆ ಕೊಡ್ತಾರೆ. ಅಧ್ಯಾತ್ಮ ಅನ್ನೋ ಗ್ರಂಥದಲ್ಲಿ ಒಂದು ಶ್ಲೋಕ ಬಂದಿದೆ, ಅಲ್ಲಿ ಇದರ ಬಗ್ಗೆ ವಿವರಣೆ ಇದೆ. ಮಾಯಾ ವಿಭೂತಿ ಅಂದ್ರೆ ಏನು ಅಂತ ಅದನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹರಿ ಇಚ್ಛಯಾ ವಿಭೂತಿರ್ಯತ ಬ್ರಹ್ಮಾದೀನಾಂ ಸದಾ ಭವೇತ್, ಇಚ್ಛಯಾ ವಾ ಬಹುವಿಧಃ ತೇಷು ವಿಷ್ಣು ಸ್ವಯಂ ಸ್ಥಿತಃ, ಅಥೋ ಮಾಯಾ ವಿಭೂತಿತ್ವಂ ತೇಷಾಂ ಮತ್ಸ್ಯಾದಿಕಾ ಸ್ವಯಂ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ 3 ರೀತಿ ಅರ್ಥ. ಮಾಯಾ ವಿಭೂತಿ ಅಂದ್ರೆ, ಮಾಯೆ ಅಂದ್ರೆ ದೇವರ ಇಚ್ಛೆಗೆ ಮಾಯೆ ಅಂತ ಕರೀತಾರೆ. ದೇವರ ಶಕ್ತಿ ಅಂದ್ರೇನು, ಮಾಯಾ ಶಕ್ತಿ ಅಂದ್ರೇನು, ದೇವರ ಇಚ್ಛೆ, ಅವನ ಬಯಕೆ, ಅವನ ಅನ್ಕೊಂಡ ಹೀಗೆ ಅದ್ ನಡೆದೋಯ್ತಷ್ಟೇ. ಅವನ ಮನಸ್ಸಿನ ಇಚ್ಛೆ ಏನಿದೆಯಲ್ಲ, ಅವನ ಇಚ್ಛೆ, ಅದಕ್ಕೆ ಮಾಯಾ ಅಂತ ಹೆಸರು. ಅದನ್ನ ಇಲ್ಲಿ ಹೇಳ್ತಾರೆ. ಹರಿಚ್ಛಯ, ಹರಿಯ ಇಚ್ಛೆಯಿಂದ ವಿಭೂತಿ, ಒಂದು ಶಕ್ತಿ ಬರುತ್ತಂತೆ. ವಿಶೇಷವಾದ ಭೂತಿ ಅಂದ್ರೆ ಐಶ್ವರ್ಯ, ಶಕ್ತಿ. ಯಾರಲ್ಲಿ ಬರುತ್ತೆ ಶಕ್ತಿ? ಬ್ರಹ್ಮಾದಿ ದೇವತೆಗಳಲ್ಲಿ ಬರುತ್ತೆ. ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ವಿಭೂತಿ, ಶಕ್ತಿ, ಐಶ್ವರ್ಯ ಅದು ದೇವರಿಂದ ಬಂತು. ಅದೇ ದೇವರಿಂದ ಬಂತು, ದೇವರ ಇಚ್ಛೆಯಿಂದ ಬಂತು. ದೇವರ ಅನ್ಕೊಂಡ ಬ್ರಹ್ಮಾದಿ ದೇವತೆಗಳಿಗೆ ಸೃಷ್ಟಿ ಮಾಡುವಂತ ಶಕ್ತಿಯನ್ನ ನಾನು ಕೊಡ್ತೀನಿ ಅಂತ ಇಚ್ಛೆ ಪಟ್ಟ. ಆ ವಿಶೇಷವಾದ ಶಕ್ತಿ ಅವರಲ್ಲಿದೆ. ಅದನ್ನ ಮಾಯಾ ವಿಭೂತಿಗಳು ಯಾರು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ಯಾಕೆ? ಆ ಮಾಯೆಯಿಂದ, ಭಗವಂತನ ಇಚ್ಛೆಯಿಂದ
ವಿಭೂತಿ ವಿಶೇಷವಾದ ಭೂತಿ ಶಕ್ತಿಯನ್ನ ಪಡೆದವರು, ಆದ್ರಿಂದ ಮಾಯಾ ವಿಭೂತಿ ಅಂತ ಇದು ಒಂದರ್ಥ. ಅಥವಾ ಇನ್ನೊಂದು ಅರ್ಥ ಮಾಡ್ತಾರೆ. ಇನ್ನೊಂದು ಅರ್ಥ, ಭಗವಂತ ತನ್ನ ಇಚ್ಛೆಯಿಂದ, ಮಾಯಾ ಅಂದ್ರೆ ಇಚ್ಛೆ, ಭಗವಂತ ತನ್ನ ಇಚ್ಛೆಯಿಂದ ವಿಭೂತಿ ವಿವಿಧ ಆಕಾರದಲ್ಲಿ ಅಲ್ಲಲ್ಲಿದ್ದ. ಬ್ರಹ್ಮದೇವರ ಒಂದು ರೂಪದಿಂದ ಇದ್ದ, ಮರೀಚಾದಿಗಳಲ್ಲಿ ಒಂದು ರೂಪದಿಂದ, ಕರ್ದಮ ಪ್ರಜಾಪತಿಗಳು ಮುಂತಾದವರು ಒಂದೊಂದು ರೂಪದಿಂದ ಇದ್ದ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೂಪದಿಂದ ವಿವಿಧವಾಗಿ ಭೂತಿ ಇದ್ದ. ಆದ್ರಿಂದ ಮಾಯಾ ವಿಭೂತಿ, ತನ್ನ ಇಚ್ಛೆಯಿಂದ ಅನೇಕ ಕಡೆ ಒಂದೊಂದು ರೂಪದಿಂದ ಇದ್ದ, ಆದ್ರಿಂದ ಅವನಿಗೆ ಮಾಯಾ ವಿಭೂತಿ ಅಂತ ಕರೀತಾರೆ. ಹಾಗಾದ್ರೆ ಸಕಲ ಪದಾರ್ಥಗಳಲ್ಲಿ ಇರುವಂತಹ ಭಗವಂತನ ರೂಪ, ಅದು ವಿಶೇಷವಾಗಿ ಈ ಬ್ರಹ್ಮಾದಿ ಸೃಷ್ಟಿಕರ್ತೃಗಳು, ಸಂಹಾರಕರ್ತೃಗಳು, ಸ್ಥಿತಿಕರ್ತೃಗಳು ಯಾರ್ಯಾರಿದ್ದಾರೆ ಇವರಲ್ಲೆಲ್ಲ ಇದ್ದ ಭಗವಂತನ ಅನೇಕ ರೂಪಗಳಿಗೆ ಮಾಯಾ ವಿಭೂತಿ ಅಂತ ಕರೀತಾರೆ. ಇದು ಎರಡನೇ ಅರ್ಥ. ಅದನ್ನ ಮಾಯಾ ಶಬ್ದಕ್ಕೆ ಬೇರೆಯವರು ಹೇಳೋ ತರ ಅರ್ಥ ಅಲ್ಲ. ಮಾಯಾ ಅಂದ್ರೆ ದೇವರ ಇಚ್ಛೆಗೆ ಮಾಯೆ ಅಂತ ನಮ್ಮ ಸಿದ್ಧಾಂತದಲ್ಲಿ ಕರೆಯೋದು. ಇದನ್ನ ಹಿಂದೆ ನಾವು ನೋಡಿದೀವಿ, ನ್ಯಾಯಸುಧಾ ಅನುವ್ಯಾಖ್ಯಾನ ಪಾಠಗಳಲ್ಲಿ ಬಂದಿದೆ. ಸಂಧ್ಯಾಧಿಕರಣ ಅಂತ ಕನಸಿನ ಬಗ್ಗೆ ವಿಚಾರ ಮಾಡ್ತಾ ಕೊನೆಗೆ ಅಲ್ಲೊಂದು ಸೂತ್ರ ಉಲ್ಲೇಖ ಮಾಡ್ತಾರೆ. ಓಂ ಮಾಯಾ ಮಾತ್ರಂತು ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾದ್ ಓಂ ಅಂತ ಒಂದು ಸೂತ್ರ. ಅಲ್ಲಿ ಮಾಯಾ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಅಲ್ಲಿ ಹೇಳಿದ್ದಾರೆ. ಮಾಯಾ ಅಂದ್ರೆ ಭಗವಂತನ ಜ್ಞಾನಕ್ಕೆ ಮಾಯೆ, ಆಮೇಲೆ ಅದನ್ನ ಇಚ್ಛೆ ಅಂತ ತಗೊಳ್ಬೇಕು ಅಂತ, ಹೀಗೆ ಅನೇಕ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ಕೊಳ್ಬಹುದು ಆ ಸೂತ್ರಕ್ಕೆ. ಪ್ರಕೃತಿ ಅಧಿಕರಣ ಅಂತ ಒಂದು ಬರುತ್ತೆ, ಅಲ್ಲೂ ಮಾಯಾ ಅನ್ನೋ ಶಬ್ದಕ್ಕೆ ಸುಧಾ ಗ್ರಂಥದಲ್ಲೆಲ್ಲ ವಿವರಣೆ ಮಾಡ್ತಾ ಇಚ್ಛೆ ಅಂತ ಅರ್ಥವನ್ನ ಮಾಡಿದ್ದಾರೆ. ಅಂತೂ ಅಲ್ಲೆಲ್ಲ ನಮಗೆ ಸಿಗತ್ತೆ ಮಾಯಾ ಅಂದ್ರೆ ಏನು ಅಂತ. ಅಲ್ಲ, ಇವ್ರು ಹೇಳೋ ಮಾಯೆ ಅಲ್ಲ, ಬೇರೆ ಮತದವ್ರು ಹೇಳೋ ಮಾಯೆ ಅಲ್ಲ, ಇದು ಭಗವಂತನ ಇಚ್ಛೆ ಏನಿದೆ ಅದನ್ನ ಮಾಯೆ ಅಂತ ಕರೀತಾರೆ. ಇನ್ನು ಮುಂದಕ್ಕೆ ಹೋಗೋಣ. ಇದು ಎರಡನೇ ಅರ್ಥ ಆಯ್ತು. ಮೂರನೇ ಅರ್ಥ ಏನಂದ್ರೆ, ಈಗ ಮತ್ಸ್ಯಾದಿ ರೂಪಗಳಿದೆಯಲ್ಲ, ಮತ್ಸ್ಯ ಕೂರ್ಮ ವರಾಹ ಅಂತ, ಇದಕ್ಕೂ ಮಾಯಾ ವಿಭೂತಿ ಅಂತ ಕರೀತಾರೆ. ಅದೇನು ಅದಕ್ಕೆ ಯಾಕೆ ಮಾಯಾ ವಿಭೂತಿ? ಏನ್ ದೇವರು ಅದ್ರಲ್ಲಿ ವಿಶೇಷವಾಗಿ ಶಕ್ತಿ ಇಟ್ನಾ? ಶಕ್ತಿ ಇಡೋ ಅವಶ್ಯಕತೆನೇ ಇಲ್ಲ. ಈಗ ಬ್ರಹ್ಮದೇವರು ಭಗವಂತ ಬೇರೆ ಬೇರೆ ಭೇದ ಇದೆ, ರುದ್ರದೇವರು ದೇವರು ಬೇರೆ ಭೇದ ಇದೆ, ಹಾಗೆ ಇಂದ್ರದೇವರು ಅವ್ರ ಭೇದ ಇದೆ, ಮರೀಚಾದಿಗಳು ಭಗವಂತನಿಗೂ ಭೇದ ಇದೆ. ಎಲ್ರು ಬೇರೆ 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 ಆದ್ರಿಂದ ಅವರೆಲ್ಲ ದೇವರು ಶಕ್ತಿ ನೀಡಬೇಕಾಗಿ ಬಂತು. ಶಕ್ತಿಯನ್ನ ನೀಡದೇ ಇದ್ರೆ ಅವರೆಲ್ಲ ಸೃಷ್ಟಿ ಸಂಹಾರ ಪಾಲನೆ ಮಾಡೋದು ಹೇಗೆ? ಸರಿ. ಆದ್ರೆ ಮತ್ಸ್ಯ ಕೂರ್ಮ ವರಾಹಾದಿಗಳು ಸಾಕ್ಷಾತ್ ದೇವರೇ ಇರ್ತಾನೆ, ಅವನಲ್ಲಿ ಹೋಗಿ ಆ ಶಕ್ತಿ ಇಡೋ ಪರಿಸ್ಥಿತಿ ಏನಿಲ್ಲ. ಸ್ವಯಂ ಸಹಜವಾಗಿ ಮತ್ಸ್ಯಾದಿ ರೂಪಗಳಿಗೆ ಶಕ್ತಿ ಇದ್ದೇ ಇದೆ. ಹಾಗಾದ್ರೆ ಅದನ್ನ ಮಾಯಾವಿಭೂತಿ ಅಂತ ಯಾಕೆ ಕರೆದ್ರು? ಅಷ್ಟೇ ಅಲ್ಲ, ಬ್ರಹ್ಮಾದಿ ದೇವತೆಗಳಲ್ಲಿ ಪ್ರತಿಯೊಬ್ಬರಲ್ಲಿ ಭಗವಂತ ಒಂದೊಂದು ರೂಪದಿಂದ ಇದ್ದ. ಹಾಗೆ ಮತ್ಸ್ಯ ಕೂರ್ಮ ವರಾಹಾದಿಗಳ ಒಂದೊಂದು ರೂಪದಿಂದ ದೇವರು ಇರೋ ಅವಶ್ಯಕತೆ ಇತ್ತ? ಇಲ್ಲ. ಯಾಕೆ? ಅವನೇ ಮತ್ಸ್ಯನೇ ದೇವರು, ಕೂರ್ಮನೇ ದೇವರು, ಎಲ್ಲ ಅವನೇ ತಾನೆ. ಮತ್ ಹಾಗಾದ್ರೆ ಎರಡೂ ಹಿಂದಿನ ಮಾಯಾ ವಿಭೂತಿ ಅನ್ನೋ ಶಬ್ದಕ್ಕರ್ಥ ಏನ್ ಹೇಳಿದ್ವಿ, ಆ ಎರಡೂ ಅರ್ಥ ಈಗ ಸರಿ ಹೊಂದೋದೇ ಇಲ್ಲ. ಮತ್ ಹೇಗೆ ಅಂತ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ರು. ಅದು ಮಾಯೆಯ ಅಂದ್ರೆ ತನ್ನ ಇಚ್ಛೆಯಿಂದಲೇ ವಿಭೂತಿ, ತಾನೇ ಅನೇಕ ರೂಪಗಳನ್ನ ಹೊತ್ಕೊಂಡ್ ಬಂದ. ಇಷ್ಟೇ ಈ ಅರ್ಥದಲ್ಲಿ ಮಾಯಾ ವಿಭೂತಿ ಅಂತ ಈ ಮತ್ಸ್ಯಾದಿ ರೂಪಗಳನ್ನ ತಗೊಳ್ಬೇಕಾದ್ರೆ ಅರ್ಥ ಮಾಡ್ಬೇಕು. ಹಾಗಾದ್ರೆ ಮತ್ಸ್ಯಾದಿ ರೂಪಗಳು ಮಾಯಾ ವಿಭೂತಿ ಅಂದ್ರೆ ಇಚ್ಛೆಯಿಂದ, ಮಾಯೆಯಿಂದ ಅಂದ್ರೆ ಇಚ್ಛೆಯಿಂದ ಭಗವಂತ ವಿಭೂತಿ ಅನೇಕ ಮತ್ಸ್ಯ ಕೂರ್ಮ ವರಾಹಾದಿ ರೂಪಗಳನ್ನ ಪಡೆದ ಇಷ್ಟ ಅರ್ಥ. ಹೀಗೆ ಮೂರು ತರಹ ಮಾಯಾ ವಿಭೂತಿ ಅನ್ನೋ ಶಬ್ದಕ್ಕೆ ಸುಂದರವಾದ ಅರ್ಥವನ್ನ ಹೇಳಿದ್ದಾರೆ. ಇದಕ್ಕೆ ತುಂಬಾ ಸಂವಾದ ಇದೆ. ಇಷ್ಟು ಚೆನ್ನಾಗಿ ಹೇಳಿದಾರಲ್ಲ, ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದ್ ಊರ್ಜಿತಮೇವವ ಅಂತ ಭಗವದ್ಗೀತೆಯಲ್ಲಿ ಏನಿದೆ ಅದು ಅದೇ ಅರ್ಥವನ್ನ ಹೇಳ್ತಾ ಇರೋದು. ಆ ಅರ್ಥವನ್ನ ಇಟ್ಟುಕೊಂಡೆ ಅಧ್ಯಾತ್ಮ ಗ್ರಂಥದ ಮುಖಾಂತರ ಮಧ್ವಾಚಾರ್ಯರು ಈ ಭಾಗವತದ ಈ ಪದ್ಯದ ಮಾಯಾ ವಿಭೂತಿ ಅನ್ನೋ ಶಬ್ದಕ್ಕೆ ಇಷ್ಟು ಸೊಗಸಾಗಿ ಅರ್ಥ ಹೇಳಿದ್ದಾರೆ. ಇದನ್ನೆಲ್ಲ ಮರೆತು ಇನ್ನು ಏನೋ ಅರ್ಥವನ್ನ ಹೇಳ್ತಾ ಇದ್ದಾರೆ ಎಲ್ರು ಕೂಡ. ಹಾಗಾಗಿ ಅದು ಯಾವ ವ್ಯಾಖ್ಯಾನವೂ ಸರಿಯಿಲ್ಲ ಅಂತ ಅರ್ಥ. ಇದನ್ನ ಇಲ್ಲಿ ಟಿಪ್ಪಣಿಗಳಲ್ಲೆಲ್ಲ ಬಿಡಿಸಿದ್ದಾರೆ. ಅಂತೂ ಭಗವಂತನ ವಿಶೇಷ ಸನ್ನಿಧಾನ ಇರೋದ್ರಿಂದಲೇ ಬ್ರಹ್ಮಾದಿ ದೇವತೆಗಳಿಗೆ ವಿಭೂತಿ, ಅಥವಾ ಅವನಿಂದ ವಿಶೇಷವಾದ ಶಕ್ತಿ ಇರೋದ್ರಿಂದ ವಿಭೂತಿ, ಅಥವಾ ಮತ್ಸ್ಯಾದಿ ರೂಪಗಳ ಮುಖಾಂತರ ಭಗವಂತ ಏನು ಪ್ರಕಟನಾದ ಅದೇ ಒಂದು ದೊಡ್ಡ ವಿಭೂತಿ. ಹೀಗೆ ವಿಭೂತಿ ಅನ್ನೋ ಶಬ್ದಕ್ಕೆ ಐಶ್ವರ್ಯ ಅಂತ ಅರ್ಥ ಇದೆ, ಶಕ್ತಿ ಅಂತ ಅರ್ಥ ಇದೆ, ವಿಶೇಷವಾದ ಶಕ್ತಿ ಅಥವಾ ವಿವಿಧ ರೂಪಗಳಾಗಿ ಹೊರಗೆ ಬರೋದಕ್ಕೆ ವಿಭೂತಿ ಅಂತ ಕರೀತಾರೆ. ಈಗ ಮೂರ್ ಅರ್ಥ ಇದೆ. ಇನ್ನು ಮುಂದಕ್ಕೆ ಹೋಗೋಣ. ಅಲ್ಲ, ದೇವರ ವಿಭೂತಿ ರೂಪ ಇಷ್ಟೇನಾ? ಇಷ್ಟನ್ನು ತಿಳ್ಕೊಂಡ್ರೆ ಸಾಕ? ಹಾಗಾದ್ರೆ ಇಷ್ಟು ತಿಳ್ಕೊಳ್ಲಿಕ್ಕೆ ತುಂಬಾ ಕಷ್ಟ ಏನ್ ಪಡ್ಬೇಕಾಗಿಲ್ಲ, ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕಲ್ಲ? ನೀವು ಶಾಸ್ತ್ರ ಎಲ್ಲ ಓದಿ ಇಂಥ ಮಾಯಾ ವಿಭೂತಿಗಳನ್ನ ತಿಳಿಬೇಕು
ಅದರ ಜ್ಞಾನ ಪಡ್ಕೊಬೇಕು, ಆಮೇಲೆ ಆ ಭಗವಂತನ ಅನುಗ್ರಹ ಆಗತ್ತೆ ಅಂತೆಲ್ಲ ಹೇಳ್ತಿರಲ್ಲ. ಇಷ್ಟೇ ಒಂದೇ ಭಾಗವತ ಪದ್ಯದಲ್ಲಿ ಒಂದಿಷ್ಟು ಜನ ಹೆಸರು ಹೇಳಿದ್ರು, ಇಂತಿಂತವ್ರು ಸಂಹಾರ ಮಾಡ್ತಾರೆ, ಇಂಥವ್ರು ಕಾಪಾಡ್ತಾರೆ, ಇಂಥವ್ರು ಸೃಷ್ಟಿ ಮಾಡ್ತಾರೆ ಅಂತ. ಇವರೆಲ್ಲರ ಜ್ಞಾನ ನಮ್ಗೆ ಈಗ ಬಂದ್ಬಿಡ್ತಲ್ಲ. ಬಂದ್ಮೇಲೆ ಇನ್ನೇನ್ ಕೆಲಸ ಇದೆ? ಈ ಆಯುಷ್ಯ ಸಾರ್ಥಕ ಆಗೋಯ್ತು, ತಿಳ್ಕೊಂಡ್ ಆಗೋಯ್ತಲ್ವಾ. ಅಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಅನಂತ ಆಯುಷಾಪಿ ವಿಭೂತಿರಾಮ್ ಗಣನ ಶಕ್ಯಂ. ದೇವರ ವಿಭೂತಿ ರೂಪ ನಿಮ್ಗೆ ಅನಂತ ಆಯುಷ್ಯ ಕೊಟ್ಟರು ಅದು ನಿಮ್ಗೆ ಎಣಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಷ್ಟು ಕಷ್ಟ ಇದೆಯಂತೆ. ಯಾಕೆ? ವಿಭೂತಿ ರೂಪ ಎಷ್ಟು ಕಡೆ ಇದೆ, ನಿಮ್ಗೆ ಅನಂತ ಜೀವನಗಳನ್ನ ಎಣಿಸ್ಲಿಕ್ಕೆ ಆಗಲ್ಲ. ಯಾಕೆ? ಅನಂತ ಆದ್ರಿಂದಲೇ. ಅದಕ್ಕೊಂದು ಸಂಖ್ಯೆ ಮಿತಿ ಇದ್ರೆ, ಲಕ್ಷ ಕೋಟಿ ಇದ್ರೆ ಎಣಿಸ್ಬೋದೋ ಇಷ್ಟು ಜನ ಇಷ್ಟಿದ್ದಾರೆ ಅಂತ. ಆ ಲಕ್ಷ ಕೋಟಿ ಅಲ್ಲ, ಅನಂತ ಜೀವರಾಶಿ. ಅನಂತ ಜೀವರನ್ನೇ ತಿಳ್ಕೊಳ್ಳಿಕ್ ಕಷ್ಟ, ಇನ್ನು ಅನಂತ ಭಗವಂತನ ವಿಭೂತಿ ರೂಪ ತಿಳ್ಕೊಳ್ಳಿಕ್ ಆಗತ್ತ? ಅದು ಅಸಾಧ್ಯವಾದ ಮಾತು. ಯಾಕೆಂದ್ರೆ ಬ್ರಹ್ಮದೇವರೇ ತಾವು ಹೇಳ್ತಾರೆ, ಎಷ್ಟು ಕಷ್ಟ ಅದು ಗೊತ್ತಾ? ಇದಂ ಮಯಾ ಸಂಕ್ಷೇಪೇಣ ಉಕ್ತಂ. ಬಹಳ ಚಿಕ್ಕದಾಗಿ ಹೇಳಿದ್ದೀನಿ ನಾನು ಅಂತ ಹೇಳ್ತಾರೆ ಬ್ರಹ್ಮದೇವರು. ವಿಸ್ತಾರವಾಗಿ ಹೇಳಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ ದೇವ್ರ ಬಗ್ಗೆ. ಅಷ್ಟು ಲಕ್ಷ್ಮೀ ದೇವಿಗೂ ಅಷ್ಟು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಭಗವಂತನ ರೂಪಗಳಿದೆ ಅಂತ. ಅದರಲ್ಲಿ ತಮ್ಮನ್ನ ತಾವು ಹೇಳ್ಕೊಡ್ತಾರೆ ತಮ್ಮ ಬಗ್ಗೆ. ಮುಂದಿನ ಶ್ಲೋಕ, ಇದು ಬಹಳ ಪ್ರಸಿದ್ಧ ಶ್ಲೋಕ. ಇದನ್ನ ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಮೊದಲಿಗೆ ಇದನ್ನ ವ್ಯಾಖ್ಯಾನ ಮಾಡ್ತಾರೆ. ಈ ಪದ್ಯನ ಭಾಗವತದ 2ನೇ ಸ್ಕಂದದ ಈ ಪದ್ಯವನ್ನ ಮೊದಲೇ ತಗೊಂತಾರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ವಿಷ್ಣು ತೀರ್ಥರು. ಅಂತ ಶ್ಲೋಕ ಇದು 40ನೇ ಶ್ಲೋಕ. ವಿಷ್ಣೋರ್ನು ವೀರ್ಯ ಗಣನಾಂ ಕಥಮೋರ್ಹತೇಹ ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ ಚಸ್ಕಂಭಯಃ ಸ್ವರಭಸಾ ಸ್ಖಲಿತಂ ತ್ರಿಪೃಷ್ಠಂ. ಯನ್ಮಾಂ ನಿಶಾಮ್ಯ ಸದನಾದುರುಕಂಪಮಾನಂ ಋಗ್ವೇದದಲ್ಲಿ ಈ ಮಂತ್ರ ಬರುತ್ತೊಂದು, ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವಿಮಮೇ ರಜಾಂಸಿ ಅಂತ ಮಂತ್ರ ಬರುತ್ತೆ. ಬಹಳ ಪ್ರಸಿದ್ಧ ಮಂತ್ರ. ಈ ಮಂತ್ರದ ಅರ್ಥವನ್ನ ಹಾಗೇ ಭಾಗವತದಲ್ಲಿ ವಿವರಣೆ ಮಾಡಿದ್ದಾರೆ. ಭಾಗವತ ಪುರಾಣ ಯಾಕೆ 5ನೇ ವೇದ? ಅಲ್ಲಿ ಬರುತ್ತಲ್ಲ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ವೇದಗಳಲ್ಲಿ 5ನೇ ವೇದ ಅಂದ್ರೆ ಇತಿಹಾಸ, ಮಹಾಭಾರತ ಮತ್ತೆ ಪುರಾಣಗಳು ಅಂತ. ಯಾಕೆ ಅಂದ್ರೆ ಇದಕ್ಕೆ ವೇದ ಮಂತ್ರಗಳ ಮಾತನ್ನ ಹಾಗೆ ಹಾಕಿರ್ತಾರೆ, ಹಾಗೆ ವಿವರಣೆ ಮಾಡಿರ್ತಾರೆ. ಪ್ರತಿಯೊಂದು ವೇದ ಮಂತ್ರಗಳ ವಿವರಣೆ ಭಾಗವತದಲ್ಲಿ ಬಂದಿದೆ. ಅದನ್ನ ವೇದ ತುಲ್ಯ ಅನ್ನೋದಕ್ಕಿಂತ ಇದೊಂದು 5ನೇ ವೇದ ಅಂತ ಹೇಳ್ತಾರೆ. ವೇದಕ್ಕೆ ಸಮಾನ ಅಂತ ಆ ರೀತಿ ತಿಳಿಬಹುದು, ಇಲ್ಲ ಅಂತಿಲ್ಲ. ಯಾಕೆ ವೇದದ ವಿಷಯಗಳೇನೋ ಅದೇ ವಿಷಯ ಅಂತ. ಆದ್ರೆ ಇದಕ್ಕೆ 5ನೇ ವೇದ ಅನ್ನೋ ಸ್ಥಾನ ಕೊಟ್ಟಿದ್ದಾರೆ. ಅಂತ ಮಹತ್ವ ಇದೆ ಅದಕ್ಕೆ. ವಿಷ್ಣೋರ್ನು ವೀರ್ಯ ಗಣನಾಂ ಕಥಮಃ ಅರ್ಹತಿ ಇಹ. ಭಗವಂತನ ಸಾಮರ್ಥ್ಯ ಎಷ್ಟು ಅಂತ ಎಣಿಸ್ಲಿಕ್ಕೆ ಶುರು ಮಾಡಿದ್ರೆ ಯಾರು ಎಣಿಸ್ಲಿಕ್ಕೆ ಆಗತ್ತೆ? ಭೂಮಿ ಮೇಲಿರುವಂತ ಕಣಗಳನ್ನ ಎಣಿಸ್ಬಿಡ್ಬೋದಂತೆ. ಅದನ್ನೆಲ್ಲ ಹೇಳ್ತಾರೆ, ಯಃ ಪಾರ್ಥಿವಾನಿ ವಿಮಮೆ ರಜಾಂಸಿ ಅಂತ. ಅಂದ್ರೆ ಭೂಮಿ ಮೇಲಿದ್ದ ರಜಾಂಸಿ ಅಂದ್ರೆ ಧೂಳು, ಅಂದ್ರೆ ಚಿಕ್ಕದು ಪರಮಾಣುಗಳು ಅಂತ ಇರುತ್ತಲ್ಲ, ಅದನ್ನೂ ಬೇಕಾದ್ರೆ ಎಣಿಸ್ಬಿಡ್ಬೋದಂತೆ. ಬ್ರಹ್ಮದೇವರು ಅದನ್ನು ಎಣಿಸ್ಬಿಡ್ತಾರಂತ ಬೇಕಾದ್ರೆ. ಆದ್ರೆ ಭಗವಂತನ ಗುಣಗಳನ್ನ ಎಣಿಸ್ಲಿಕ್ಕೆ ಮಾತ್ರ ಸಾಧ್ಯ ಇಲ್ವೇ ಇಲ್ಲ. ಅಷ್ಟು ಬಹಳ ಕಷ್ಟ ಅಂತ ಅರ್ಥ. ಭೂಮಿಯ ಪರಮಾಣುಗಳನ್ನ ಬೇಕಾದ್ರೆ ಎಣಿಸ್ಬೋದಂತ, ಅದು ಎಣಿಸ್ಲಿಕ್ಕೆ ಅದೇ ಆಗಲ್ಲ. ನಮ್ಮ ಮನೆಯಲ್ಲಿರೋ ವಸ್ತುಗಳನ್ನೇ ಎಣಿಸ್ಲಿಕ್ಕೆ ಆಗಲ್ಲ ಎಷ್ಟು ಸರಿಯಾಗಿ ಅಂತ. ಇನ್ನು ಭೂಮಿಗೆ ಹೋದ್ರು ತುಂಬಾ ದೂರ. ಆ ಭೂಮಿಲಿ ಏನೇನೋ ಚೆನ್ನಾಗ್ ಕಣ್ಣಕ್ ಕಾಣೋ ವಸ್ತು ಅಲ್ಲ, ಕಾಣದೇ ಇರೋ ಆ ಪರಮಾಣು ಅಂತ ಏನ್ ಕರಿತೀವಲ್ಲ, ತುಂಬಾ ಚಿಕ್ಕ ವಸ್ತು, ಅದು ಎಷ್ಟಿದೆ ಅಂತ ಭೂಮಿ ಮೇಲೆ ಇಡೀ ಎಣಿಸ್ಬಿಡ್ಬೋದಂತೆ. ಆದರೆ ದೇವರ ಗುಣಗಳನ್ನ ಮಾತ್ರ ಎಣಿಸ್ಲಿಕ್ಕೆ ಆಗಲ್ಲ, ಅಷ್ಟು ಗುಣ ಅಂತೆ. ಮತ್ ಏನ್ ಚಿಂತನೆ ಮಾಡೋದು? ಅಸಾಧ್ಯವಾದ ಮಾತು.
ಅಂಥ ದೇವರ ವಿಭೂತಿ ರೂಪ ಅಂತ ನಾನು ಹೇಳಿ ತುಂಬಾ ಕಡಿಮೆ ಅಂತ ಈ ಅರ್ಥದಲ್ಲಿ ಬ್ರಹ್ಮದೇವರು ತಾವು ಇಲ್ಲಿ ಹೇಳ್ತಾರೆ. ಇನ್ನೂ ಇದರಲ್ಲಿ ವಿಚಾರಗಳಿದೆ ಒಂದ್ 2-3, ಅದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ಹರೇ ನಮಃ.